ರಾಮಚಂದ್ರರು 3 ಯೋಜನೆ ವಿಸ್ತೀರ್ಣವುಳ್ಳ ಶರದಿಗೆ ಸೇತುವೆಯನ್ನು ಕಟ್ಟಿ ಲಂಕೆಯನ್ನು ಪ್ರವೇಶಿಸಿದ. ಇದನ್ನು ತಿಳಿಯುವುದಕ್ಕಾಗಿ ನಮ್ಮವರನ್ನು ಕಳುಹಿದೆ. ಅಂದು ಸೇತುವೆಯ ವರ್ಣನೆಯನ್ನು ಮಾಡಿದರು. ನಾನು ಅವರ ಸೈನ್ಯಾವಲಯನ್ನು ಎಷ್ಟಿದೆ ಎಂಬುದನ್ನು ನೋಡುವುದಕ್ಕಾಗಿ ತ್ರಿಕೂಟಾಚಲವನ್ನು ಏರಿದೆ. ಶ್ವೇತ ಚಕ್ರವನ್ನು ನಿರ್ಮಿಸಿ ನನ್ನ ಪರಾಕ್ರಮವನ್ನು ತೋರಿಸುವ ಸಂದರ್ಭ ಆ ಸುಗ್ರೀವ ಬಂದು ನನ್ನ ತಲೆಯಲ್ಲಿದ್ದ ಕಿರೀಟವನ್ನು ಕೊಂಡೊಯ್ದ. ಇಷ್ಟು ಮಾತ್ರವಲ್ಲ, ರಾಮ ಒಂದು ಬಾಣವನ್ನು ಬಿಟ್ಟ. ನನ್ನ ಶ್ವೇತ ಛತ್ರ ಧ್ವಂಸವಾಯಿತು. ನರಾಂತಕ ದೇವಾಂತಕರು ಮಾಡಿದರು. ಇನ್ನು ನನಗೆ ಜಯ ಯಾರಿಂದ? ಶಿವನೇ. ಮುಖಾವಲೋಕನವನ್ನು ಮಾಡಿದವಾಗ ತುಂಬಿದ ಮುಖ ಪ್ರತಿಮುಖ. ಏನು ಸ್ವಾಮಿ ಇದು? ಯಾಕೆ ಈ ರೀತಿಯಾದಂತಹ ಚಿಂತೆ? ಏನು ತುಂಬುದಾನ? ನಮ್ಮಪ್ಪ ರಾವಣೇಶ್ವರನಿಗೆ ಅವಮಾನ ಮಾಡುವವರು ಯಾರು? ವಿಷಯ ತಿಳಿದಿದೆ ಅಲ್ಲವೇ? ನಿಜ. ಆ ಸೀತೆಯನ್ನು ಕಾಣುವುದಕ್ಕಾಗಿ ರಾಮಭಟ್ಟ ಹನುಮ ಬಂದ. ಬಂದದ್ದು ಮಾತ್ರವಲ್ಲ, ಆತ ಸಾಮಾನ್ಯ ಮನ್ನನೆಂದು ನಾವು ಭಾವಿಸಿದೆವು. ಏನಾಯಿತು? ಇಡೀ ಲಂಕೆಯನ್ನು ಸುಟ್ಟು ಹೋದ. ಹೌದು. ಕರ್ಣ ಲಂಕೆಯಾಗಿ ಮೆರೆಯುತ್ತಿದ್ದದ್ದು ಹಿಂದಿಗೆ ಹಾಳು ಲಂಕೆಯಾಯಿತು. ಅಷ್ಟು ಮಾತ್ರವಲ್ಲ, ರಾಮ ಲಕ್ಷ್ಮಣರು ಸರದಿಗೆ ಸೇತುವೆಯನ್ನು ಬರೆದು ಇತ್ತ ಕಡೆ ಬಂದರು. ಆ ಬಳಿಕ ಸಂಧಾನಕ್ಕಾಗಿ ಅಂಗಧನನ್ನು ಕಳುಹಿಸಿದರು. ಸಂಧಾನ ವಿಫಲವಾದಾಗ ಹನುಮಂತನೇ ಬಂದು ಅಂಗಧನನ್ನು ಕರೆದುಕೊಂಡು ಹೋದ. ಆ ಬಳಿಕ ನಡೆದದ್ದೇ ತ್ರಿಕೂಟಾಚಲವನ್ನು ಏರಿದೆ. ಶ್ವೇತ ಛತ್ರದಲ್ಲಿ ನನ್ನ ಪರಾಕ್ರಮವನ್ನು ತೋರಿಸುವುದಕ್ಕೆ ಮುಂದಾದೆ. ರಾಮ ಬಿಟ್ಟ ಬಾಣ ಅದರ ಒಡನೆ ಬಂದವ ಸುಗ್ರೀವ ನನ್ನ ಕಿರೀಟವನ್ನು ಹೊತ್ತೊಯ್ದ. ಯೋಚನೆಯನ್ನು ಮಾಡಬೇಡಿ. ಆ ಕಾಪಿಗಳೆಲ್ಲ
ಕೈಯಲ್ಲಿರುವಂತಹ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಬರಿದಾಗಿಸ್ತೇನೆ ನಾನು. ಈಗ ನನ್ನ ಮಾತಿನ ಮೇಲೆ ಧೈರ್ಯವಂತ ಹೋಗಿ ಜಯಶೀಲರಾಗಿ ಅಪ್ಪಣೆ. ಇಂದ್ರಜಿತ್ನಲ್ಲಿ ಸಾಹಸ ಕೊಡುವುದಕ್ಕಾಗಿ ಬಂದೆಯ? ಏನೋ ನಮ್ಮಪ್ಪನ ತಲೆಯಲ್ಲಿರುವಂತಹ ಕಿರೀಟಕ್ಕೆ ಕೈ ಹಾಕುವ ಧೈರ್ಯವಂತ ನಿನಗೆ? ನಿನ್ನ ಕೈಗಳನ್ನು ಅಪ್ಪಳಿದುಕೊಂಡಿದ್ದಾರೆ. ಆ ಸಂದರ್ಭಕ್ಕಾಗುವ ಕಿರೀಟ ಹೋಯಿತು, ಇವರ ತಲೆ ಹೋಗಿತ್ತು. ಪ್ರಶ್ನೆ ಮಾಡೋದಕ್ಕೆ ಬಂದಿರೋ ತಲೆ ಹೋಗಿ ಯಾಕೆಂತ ಕೇಳಿದ್ರೆ ನಿಮ್ಮಣ್ಣನನ್ನು ಕೊಂದವ ರಾಮ, ಅವನ ಜೊತೆ ನೀನು ಸೇರಿಕೊಂಡಿದ್ದೀಯಲ್ವ? ಒಂದು ನಾಚಿಕೆ ಇಲ್ವೇನು ನಿನಗೆ? ಹೌದೇನೋ? ನೀನು ಬರುವುದಿದ್ರೆ, ನಿನ್ನ ಸಾಮರ್ಥ್ಯವನ್ನು ತೋರಿಸುವುದಿದ್ರೆ ನಮ್ಮ ಪಕ್ಷಕ್ಕೆ ಬಾ, ನಿನಗೆ ಬೇಕಾದಂತ ವ್ಯವಸ್ಥೆ ಮಾಡ್ತೇನೆ. ಅದಲ್ಲ ನಿಮ್ಮನ್ನೆಲ್ಲ ಸವತ್ತೆ ಅಂತ ಹೇಳಿ ಮುಂದೆ ಬಂದ್ರೆ ನಿನ್ನ ತಾಲೆ ಸರಿಯಾಗಿ ಅರ್ಥವಿಸಿಕೊಂಡೆ. ಆದ್ರೆ ನಿಜವಾಗಿದ್ದೇನೆ. ಒಂದು ಮಾತನ್ನು ಹೇಳಿದೆ ಅಲ್ಲ, ಅಣ್ಣನನ್ನು ಕೊಂದವ ಎನ್ನುವ ಹಾಗೆ ಅಣ್ಣ ಯಾವತ್ತಿದ್ರು ಅಧರ್ಮದ ದಾರಿಗೆ ಹಿಡಿದಿದ್ದ. ಅದಕ್ಕಾಗಿ ಆ ದಾರಿಯನ್ನು ಬಿಟ್ಟು ಬಂದವರು ನಾನಾಗಿದ್ದೇನೆ. ಅದಕ್ಕೆ ನಿನಗೆ ಹೇಳ್ತಾ ಇದ್ದೇನೆ, ಕೇಳಿತು. ಬದುಕುವಂತಹ
ಆಸೆ ಇದ್ದಾರೆ ನನ್ನ ಕಾಳಿಗೆರದು ಜೀವನ ಬಿಟ್ಟರೆ ದೇಹದಲ್ಲಿ ಸಾಮರ್ಥ್ಯ ಇದೆ ಅಂತ ಹೇಳಿ ಅವರು ಮಾಡುವುದಿಲ್ಲ ಧರ್ಮವೇನೋ ಅಧರ್ಮ ಮಾಡುವವರು ಏನು ಮಾಡ್ತಾರೆ ಅನ್ನೋದನ್ನು ಗೊತ್ತಿದೆ ನನಗೆ. ಆದ ತಕ್ಷಣ ಎಚ್ಚೆತ್ತು ಕಂಡವರು ನೀವು. ಆದ್ರೆ ತಂದೆಗೆ ತಕ್ಕ ಮಗನಾಗಿ ನಮ್ಮನ್ನು ವಿರೋಧಿಸುವುದಕ್ಕೆ ನೀ ಬಂದದ್ದೇ ಹೌದುತ್ತಾನೆ. ಅಣ್ಣನಿಗೆ ತಕ್ಕ ತಮ್ಮನಾಗಿ ನಿನ್ನನ್ನು ವಿರೋಧಿಸುವುದಕ್ಕೆ ಬಂದವ ನಾನೇ ಲಕ್ಷ್ಮಣ. ಅಣ್ಣನಿಗೆ ತಮ್ಮ ಹೌದು. ನಿನ್ನದಾದಂತಹ ಸಾಮರ್ಥ್ಯವನ್ನು ಈ ಶತ್ರುಗಳಲ್ಲಿ ತೋರಿಸುವುದಕ್ಕಾಗಿ ಬಂದಿದ್ದೀಯ. ಎಲ್ಲ ಲಕ್ಷ್ಮಣ ನನ್ನ ಪರಾಕ್ರಮ ಏನೆನ್ನುವುದನ್ನು ತೋರಿಸ್ತೇನೆ. ಮೇಘನಾದನೆಂಬ ವಿಧಾನವನ್ನು ಹುಟ್ಟಿನಿಂದ ಹೊಂದಿದವನು. ಇಂದ್ರಾರಿ ಎಂಬಂತಹ ನೆಗಳತೆಯನ್ನು ಕರ್ಮದಿಂದಲೇ ವಶೀಕರಿಸಿಕೊಂಡೇ ಅದನ್ನು ಬಿರುದಿನಂತೆ ಕೊಂಡಾಡುವ ಬಗೆ ನೋಡಿದ್ರು ವಿಸ್ಮಯ ಆಗುತ್ತದೆ. ಯಾವುದು ಹೀಯಾಳಿಕೆ, ಯಾವುದು ನಿಂದನೆ, ಅದನ್ನು ಹೆಸರಾಗಿಸಿಕೊಂಡು ನಾನು ಇಂದ್ರಜಿತ್ತು 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 ಅಂದ್ರೆ ಏನು ಅರ್ಥ ಗೊತ್ತು? ಧರ್ಮಭ್ರಷ್ಟ, ನ್ಯಾಯ ಪರಿತ್ಯಕ್ತ ಅಂತ ಅದನ್ನೇ ಹೆಸರಾಗಿಸಿಕೊಂಡಿದ್ಯಲ್ಲ. ನೀನಲ್ಲಿ ಇಷ್ಟು ಕಾಲ ಬದುಕಿದ್ದೇ ದೊಡ್ಡದು. ಯಾವತ್ತೋ ತೆಗಿಬೇಕಿತ್ತು. ಸೀತಾಪಾರ ನಿಮಿತ್ತವಾಗಿ ಸಾಯಲಿಕ್ಕೆ ಬಂದಿದ್ದಿ ಗೊತ್ತಿಲ್ಲಿ. ಯಾರೆದುರು ನಡೆದರು ಈ ಬದುಕಿ ಮರಣವನ್ನೇ
ಆಗಿರಬಹುದು. ಆದರೆ ಇಂದ್ರಾದಿ ದೇವತೆಗಳು ಗೆದ್ದಂತಹ ಕಾಲದಲ್ಲಿ ಇಂದ್ರಜಿತು ಎನ್ನುವಂತಹ ಹೆಸರು ಕೇಳಿದೆ ನಾನು. ಅದನ್ನೇ ನಾನು ಇಟ್ಟುಕೊಂಡೆ. ಗೊತ್ತಾಯ್ತು. ರಾಮ ಅದು ಹೊಗಳಿಕೆ ಅಲ್ಲ, ಹೀಯಾಳಿಕೆ ಅಂತ ಆಡಿದ್ದಷ್ಟೇ. ಏನೇ ಇರ್ಲಿ, ನನಗೆ ಹೆಸರು ಆಯ್ತಲ್ಲ. ಆಯ್ತಾಯ್ತು. ರಾಮ, ಹೆಂಡತಿಯನ್ನು ರಕ್ಷಿಸಿಕೊಳ್ಳುವುದಕ್ಕೆ ನಿನ್ನಿಂದ ಆಗಲಿಲ್ಲ. ನೀನು ಬಂಡ, ನೀನು ಬದುಕಿದ್ದು ಏನು ಪ್ರಯೋಜನ ರಾಮ? ಹೌದಾ? ಈಗ ನಿನ್ನ ಅಪ್ಪ ತ್ರಿದಶದಲ್ಲ, ನಾನು ಒಬ್ಬ ತಮ್ಮನಿಗೆ ಆಶ್ರಯ ಕೊಡ್ಲಿಕ್ಕೆ ಆಗದ ಬಂಡ ಅಂತ ನಿನ್ನ ಅಪ್ಪನನ್ನು ಹೇಳಿದ್ರೆ ನೀನು ಕೇಳ್ತೀಯ? ತಮ್ಮನಿಗೆ ಆಶ್ರಯ ಕೊಡ್ಲಿಕ್ಕೆ ಆಗಲಿಲ್ಲ, ರಕ್ಷಿಸಲಿಲ್ಲ, ಇದ್ದದ್ದನ್ನು ಬಿಟ್ಟು ಹೋದವ. ಅಹಂಕಾರ ತಲೆಯಲ್ಲಿ ತುಂಬಿಕೊಂಡಿದೆ ಅವನಿಗೆ. ಅಲ್ವೋ? ಈಗ ನೀನು ಯೋಚನೆ ಮಾಡು, ನನ್ನ ಹೆಂಡತಿಗೆ ಎಲ್ಲಿದ್ದಾಳೆ? ಅಶೋಕವನದಲ್ಲಿ ಇದ್ರು. ಅವಳು ಯಾರಾಗಿದ್ದಾಳೆ? ರಾಮನ ಹೆಂಡತಿ ಆಗಿದ್ದಾಳೆ, ರಾವಣನಿಂದ ಅಪಹೃತಳಾಗಿದ್ದಾಳೆ. ಯೋಚನೆ ಮಾಡು. ವೈರಿ ಅಂತ ಹೇಳುವ ರಾಮನ ಧ್ಯಾನ ಅನವರತ ಲಂಕೆಯ ಮಣ್ಣಲ್ಲಿ ಅನುರಣಿಸುವಂತೆ ಮಾಡಿದ್ದು ಸೀತೆಯನ್ನು ಕದ್ದು ತಂದು ನಿನ್ನಪ್ಪ. ವೈರಿಯನ್ನು ಹೊಗಳುವುದನ್ನು ತಡೀಲಿಕ್ಕೆ ಆಗದಷ್ಟು ದುರ್ಬಲ ಇದ್ದಾರೆ. ಅವರ ಮಗ ಅಂತೇಳಿ ನೀನೆಂತದೋ ಮೀಸಲಿಟ್ಟ. ರಾಮ ಎನ್ನುವಂತಹ ಆ ಮಾತು ಕೇಳಬಾರದು ಎನ್ನುವಂತಹ ಉದ್ದೇಶದಿಂದ ನಿಮ್ಮನ್ನೆಲ್ಲ ಬಡಿದು ಹಾಕಲಿಕ್ಕೆ ಬಂದವ ನಾನು. ಸಾಧ್ಯವಾ? ಅವನು ಬಿಟ್ಟಂತ ಅಸ್ತ್ರವನ್ನು ನನಗೆ ತಡೆದುಕೊಳ್ಳುವುದಕ್ಕೆ ಅಸಾಧ್ಯವಾಯಿತು. ರಣರಂಗದಿಂದ ದೂರಕ್ಕೆ ಎಸೆದ ನನ್ನನ್ನು. ಸೋತಿದ್ದೇನೆ. ಸೋತವ ಇನ್ನು ಅರಮನೆಗೆ ಹೋಗುವುದಿಲ್ಲ, ಗೆದ್ದೇ ಹೋಗುವುದು. ಏನು ಮಾಡೋಣ ಅಂತ ಯೋಚಿಸಿದ್ರೆ ಆರಾಧ್ಯ ದೇವನಾದಂತಹ ಪರಶಿವನನ್ನು ಭಜಿಸಿ ನನಗೆ ಬೇಕಾದಂತಹ ಅಸ್ತ್ರವನ್ನು ಪಡೆದುಕೊಳ್ತೇನೆ. ಜಯ 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 ಭಕ್ತಿಯ ತಪಸ್ಸಿಗೆ ಮೆಚ್ಚಿ ಇದು ಬಂದಿದ್ದೇನೆ. ಏನಾಗಬೇಕು ಹೇಳಿಕೋ. ರಾಮ ಲಕ್ಷ್ಮಣನು ಜಯಿಸುವಂತಹ ದಿವ್ಯವಾದಂತಹ ಕರುಣಿಸುದೇವ. ಪಟ್ಟಂತಹ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಹಾಗೆಯೇ ಇದು ವಿಶೇಷವಾದಂತಹ ನಾಗಸ್ತ್ರವನ್ನು ಹೇಳುತ್ತಿದ್ದೇನೆ. ರಾಮ ಲಕ್ಷ್ಮಣರ ಪಾಯಕ್ಕೆ ಸಹಿತೇನೆ. ಮುಗಿಸಿದರು ಜಯ ಜಯ ನೋಡಿದೆಯಾ? ಯುದ್ಧಕ್ಕೆ ಬಂದಂತಹ ರಾಮ ಲಕ್ಷ್ಮಣನ್ನು ನೋಡಿದೆಯಾ? ಲಕ್ಷ್ಮಣರು ಅಲ್ಲಿ
ಅಪ್ಪ. ದುಃಖಿಸಬೇಡಿ. ಸತ್ಯವಂತರಿಗೆ ಧರ್ಮಾಂತರಿಗೆ ಸಾವಿನ ಭಯ ಉಂಟೆ ಹೇಳಿ ಇಲ್ಲ ತಾನೇ? ರಾಮನಿಗೆ ಸಾವೇ ಇಲ್ಲ ಎನ್ನುವಂತಹ ಆತ್ಮವಿಶ್ವಾಸ ನನ್ನಲ್ಲಿ ನನಗೂ ಉಂಟಪ್ಪ. ನಾರಾಯಣ ದೇವರನ್ನೇ ಪ್ರಾರ್ಥಿಸೋಣ. ದೇವರೇ ವಿಚಿತ್ರ ವಿಧಾನದಲ್ಲಿ ಬಂದೆ. ನಿನ್ನ ರೆಕ್ಕೆಯ ಗಾಳಿಯ ಸೋಕುವಿಕೆಯಿಂದ ಇದು ಪತಿತರಾಗಿ ರಾಗಾಸ್ತ್ರದಿಂದ ಬದ್ಧರಾಗಿ ಬಿದ್ದಂತಹ ನಾನಾಗಲಿ ಲಕ್ಷ್ಮಣನಾಗಲಿ ಎದ್ದ ವಿಚಿತ್ರ ವಿಸ್ಮಯ ಈ ರಣಮಂಡಲದಲ್ಲೇ ಸಂಭವಿಸಿತು. ನೀನು ಯಾರು ಏನು ಅಂತ ಕೇಳಬಹುದ? ರಾಮಚಂದ್ರಮ, ಓ, ನನ್ನ ವಿಚಾರವನ್ನು ಕೇಳುವುದಕ್ಕೆ ನೀನು ಉತ್ಸಾಹನಾಗಿದ್ದೀಯ. ಹೌದು. ಆದರೆ ನನ್ನ ವಿಚಾರವನ್ನು ಕೇಳುವಂತಹ ಸಮಯ ಇದಲ್ಲ. ಮುಂದಕ್ಕೆ ಹೋಗುವಾಗ ನಾನು ಯಾರೆನ್ನುವುದು ನಿನಗೆ ತಿಳಿಯುತ್ತದೆ. ಹಾಗಾಗಿ ಯೋಚಿಸಿದಂತಹ ಯೋಜನೆಗೆ ಯೋಜನೆ ಮಾಡುವುದಕ್ಕೆ ಇನ್ನ ಮನವನ್ನು ಮಾಡಿತು. ಆಗಲಿ ಆಗಲಿ ಆಗಲಿ, ಹಾಗೆ ಆಗಲಿ, ಚಿಂತಿಸಬೇಕಾಗಿಲ್ಲ. ಸತ್ಯಧರ್ಮಾಭಿರಕ್ತರಾದವರಿಗೆ ಮೃತ್ಯು ಭಯವಿಲ್ಲವೆಂಬ ಸಜ್ಜನರ ವಿಶ್ವಾಸ ಸತ್ಯವಾದ ಕ್ಷಣ. ಇದು ನಮಗೆ ಮತ್ತೆ ಉತ್ತೇಜನ ಕೊಡ್ತದೋ ಇಲ್ಲ. ಉಳಿದಂತೆ ರಾವಣನ ಕುಂಭಕರ್ಣನ ನೋಡೋಣ. ಬರ್ಲಿ ಬರ್ಲಿ.